ಹೆಲೋ ಆಲ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಪ್ಲಿಮೆಂಟೇಷನ್ ಆಫ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಆಪರೇಷನ್ಸ್ ಅಂದರೆ ಮತ್ತು ಸರ್ಚ್ ಆ್ಯಂಡ್ ಡಿಸ್ಪ್ಲೇ. ಸೊ ಇನ್ಸರ್ಷನ್ ಆಟ್ ಅ ಬಿಗಿನಿಂಗ್, ಡಿಲೀಷನ್ ಆಟ್ ಅ ಬಿಗಿನಿಂಗ್ ಆ್ಯಂಡ್ ಸರ್ಚ್ ಆ್ಯಂಡ್ ಡಿಸ್ಪ್ಲೇನ ಯಾವ ಥರ ಪ್ರೋಗ್ರಾಮ್ ಬರಿಬೇಕು ಪೈಥಾನ್ ಒಳಗಡೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ನಾನು ಆಲ್ರೆಡಿ ಇಲ್ಲಿ ಕೋಡ್ ಎಲ್ಲ ಬರ್ದೀನಿ, ಜಸ್ಟ್ ಒಂದ್ಸರಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಫಸ್ಟ್ ಸ್ಟೆಪ್ ಒಳಗಡೆ ನೋಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು ನೋಡನ್ನು ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಕೋಡ್ ಇಲ್ಲಿ ಬರ್ದಿದ್ದೀನಿ. ಸೊ ನೋಡನ್ನು ಕ್ರಿಯೇಟ್ ಮಾಡೋಕೆ ಫಸ್ಟಿಗೆ ನಾನೊಂದು ಕ್ಲಾಸನ್ನು ತಗೋಬೇಕು. ಸೊ ಕ್ಲಾಸನ್ನು ನೇಮನ್ನು ಮೆನ್ಷನ್ ಮಾಡಬೇಕು. ಸೊ ಕ್ಲಾಸ್ ನೇಮ್ ಬಂದುಬಿಟ್ಟು ನೋಡ್ ಅಂತ. ಸೊ ಕ್ಲಾಸ್ ನೋಡು. ನೆಕ್ಸ್ಟು ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ ಮೆಥಡನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಇನ್ನಿಟ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನಿಟ್ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ಸ್ಪೆಷಲ್ ಮೆಥಡ್ ಇನ್ ಪೈಥಾನ್ ಅಂತ ಹೇಳ್ಕೊಳ್ಬೋದು, ಅಥವಾ ಇದನ್ನು ಇನ್ನೊಂದು ಕನ್ಸ್ಟ್ರಕ್ಟರ್ ಮೆಥಡ್ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಸೊ ಎದಕ್ಕಪ್ಪ ಅಂತ ಹೇಳಿದ್ರೆ ಈ ಮೆಥಡು ಯಾವಾಗ ನಾವು ಆ ಕ್ಲಾಸಿಗೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಲ್ಲ ಆಟೋಮೆಟಿಕ್ ಆಗಿ ನಮ್ಗೆ ಈ ಮೆಥಡ್ ಕಾಲ್ ಆಗುತ್ತೆ. ಸೊ ಹಾಗಾಗಿ ಈ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ನಂಗೆ ಇಲ್ಲಿ 2 ಪ್ಯಾರಾಮೀಟರ್ ಬೇಕು, ಒಂದು ಸೆಲ್ಫ್ ಅಂಡ್ ಡೇಟಾ ಅಂತ ಹೇಳಿ 2 ಪ್ಯಾರಾಮೀಟರ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದೀನಿ. ಅಂಡ್ ಸೆಲ್ಫ್ ಬಂದ್ಬಿಟ್ಟು ಇದು ಕೂಡ ಒಂದು ಪ್ಯಾರಾಮೀಟರ್. ಇಟ್ ಈಸ್ ದ ರೆಫರೆನ್ಸ್ ಟು ಅನ್ ಕರೆಂಟ್ ಇನ್ಸ್ಟೆನ್ಸಸ್ ಆಫ್ ದ ಕ್ಲಾಸ್. ಆ ಕ್ಲಾಸಿನ ಇನ್ಸ್ಟೆನ್ಸಸ್ ಅನ್ನ ನಾವು ಆಕ್ಸೆಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿದ್ರೆ ನಮ್ಗೆ ಸೆಲ್ಫ್ ಅನ್ನೋ ಪ್ಯಾರಾಮೀಟರ್ ಬೇಕು. ಅಂಡ್ ಡೇಟಾ ಬಂದ್ಬಿಟ್ಟು ಆಕ್ಚುಯಲ್ ಇನ್ಫಾರ್ಮೇಶನ್, ಆ ನೋಡಿಗೆ ನೀವೇನು ಡೇಟಾ ಹಾಕ್ತಿರ್ತಿರಲ್ಲ ಅದು. ಸೊ ಇಲ್ಲಿ ನಾನು ಸೆಲ್ಫ್ ಡಾಟ್ ಡೇಟಾ ಈಕ್ವಸ್ ಟು ಡೇಟಾ ಅಂದರೆ ನಾನಿಲ್ಲಿ ಡೇಟಾನ ಆ ನೋಡಿಗೆ ಅಸೈನ್ ಮಾಡಬೇಕು. ಸೊ ಅಸೈನ್ ದ ಗಿವನ್ ಡೇಟಾ ಟು ಎನ್ ನೋಡ್. ಸೊ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಏನಿರುತ್ತಲ್ಲ ಅದನ್ನು ನಾನು ನೋಡಿಗೆ ಅಸೈನ್ ಮಾಡಬೇಕು. ಸೊ ಹಾಗಾಗಿ ಸೆಲ್ಫ್ ಡಾಟ್ ಡೇಟಾ ಈಕ್ವಸ್ ಟು ಡೇಟಾ ಅಂತ ಸೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸೆಲ್ಫ್ ಡಾಟ್ ರೆಫರೆನ್ಸ್ ಈಕ್ವಸ್ ಟು ನನ್ ಅಂತ ಹೇಳಿದ್ರೆ ನೆಕ್ಸ್ಟ್ ಅಟ್ರಿಬ್ಯೂಟ್ ಏನಿರುತ್ತಲ್ಲ ಅದನ್ನು ನಾವು ಅಂದರೆ ನೆಕ್ಸ್ಟ್ ಲಿಂಕ್ ಫೀಲ್ಡ್ ಏನಿರುತ್ತಲ್ಲ ಆ ಫೀಲ್ಡಿಗೆ ನಾನು ನನ್ ಅಂತ ಹೇಳಿ ಸೆಟ್ ಮಾಡಬೇಕು. ಅದನ್ನು ನಾನಿಲ್ಲಿ ಇನ್ಶಲೈಸ್ ಮಾಡೀನಿ. ಸೊ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಲಿಂಕ್ಡ್ ಲಿಸ್ಟ್, ಅಂದರೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅನ್ನೋ ಕ್ಲಾಸನ್ನು ನಾನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂತಲೂ ಕೂಡ ಮೆನ್ಷನ್ ಮಾಡ್ಬೋದು. ನಾನು ಜಸ್ಟ್ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ ಕ್ಲಾಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದ್ರೊಳಗಡೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಗೇನ್ ನಾನಿಲ್ಲಿ ಇನ್ಶಲೈಸೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ, ಕನ್ಸ್ಟ್ರಕ್ಟರ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೆಡ್ ನೋಡಿಕೋಷ್ಟು ಅಂದರೆ ಫಸ್ಟ್ ನೋಡಿ ಏನಿರುತ್ತೆ ನೋಡ್ರಿ ನಮ್ಮದು ಲಿಂಕ್ಡ್ ಲಿಸ್ಟ್ ಒಳಗಡೆ, ದಟ್ ಈಸ್ ಸೆಲ್ಫ್ ಡಾಟ್ ಹೆಡ್ ಈಕ್ವಸ್ ಟು ನನ್ ಅಂತೇಳಿ ನಾನಿಲ್ಲಿ ಸೆಟ್ ಮಾಡಬೇಕಂದ್ರೆ ಇನ್ಶಲೈಸ್ ದ ಹೆಡ್ ಆಸ್ ನನ್ ಅಂಥೇಳಿ ನಾನಿಲ್ಲಿ ಹೆಡ್ಡನ್ನು ಮೆನ್ಷನ್ ಮಾಡಾಕತ್ತೀನಿ. ಸೊ ಇದ್ರೊಳಗಡೆ ನಂಗೆ ಫಂಕ್ಷನ್ ತೊಗೊಳತ್ತೀನಿ. ಏನು ಫಂಕ್ಷನ್ ಅಪ್ಪ ಅಂತ ಹೇಳಿದ್ರೆ ಇನ್ಸರ್ಟ್ ಆಟ್ ಅ ಫಸ್ಟ್, ಅಂದರೆ ನಾನು ಫಸ್ಟಿಗೆ ಆ ಲಿಂಕ್ಡ್ ಲಿಸ್ಟಲ್ಲಿ ಫಸ್ಟ್ ಎಲಿಮೆಂಟ್ ಏನು ಎಲಿಮೆಂಟನ್ನು ನಾನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿಲ್ಲ ಆ ಎಲ್ಲ ಎಲಿಮೆಂಟು ಫಸ್ಟಿಗೆ ಬರಬೇಕು. ಸೊ ಅದಕ್ಕೋಸ್ಕರ ನಾನು ಈ ಕೋಡನ್ನು ಬರಿತಾ ಇದ್ದೀನಿ. ಸೊ ಇದರಲ್ಲಿ ಸೆಲ್ಫ್ ಆ್ಯಂಡ್ ಡೇಟಾ ಅನ್ನೋ ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟಿಗೆ ಒಂದು ಹೊಸ ನೋಡನ್ನು ಕ್ರಿಯೇಟ್ ಮಾಡ್ಕೋಬೇಕು, ದಟ್ ಈಸ್ ನ್ಯೂ ನೋಡ್ ಅಂತ ಹೇಳಿ ಕೊಟ್ಟೀನಿ. ಅದಕ್ಕೆ ನೋಡ್ ಆಫ್ ಡೇಟಾ ಅಂದರೆ ಡೇಟಾನ ಅದಕ್ಕೆ ನೋಡ್ ಮುಖಾಂತರ ಅಂದರೆ ನೋಡ್ ಕ್ಲಾಸ್ನ ಕಾಲ್ ಮಾಡೋದ್ರ ಮುಖಾಂತರ ಆ್ಯಕ್ಚುಯಲ್ ಡೇಟಾ ಅದಕ್ಕೆ ಏನು ಸೇರಿಸ್ಬೇಕಲ್ಲ ಅದನ್ನು ಸೇರಿಸೋದಕ್ಕೋಸ್ಕರ ನಾನು ನೋಡ್ ಆಫ್ ಡೇಟಾ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಹೊಸ ನೋಡನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ದಂಗೆ, ಇಟ್ ಈಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಅನ್ನ ನ್ಯೂ ನೋಡ್. ಸೊ ನ್ಯೂ ನೋಡನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀರಾ, ನ್ಯೂ ನೋಡ್ ಈಕ್ವಸ್ ಟು ನೋಡ್ ಆಫ್ ಡೇಟಾ. ಆ್ಯಂಡ್ ನೆಕ್ಸ್ಟ್ ರೆಫರೆನ್ಸ್. ಸೊ ನ್ಯೂ ನೋಡ್ ಡಾಟ್ ರೆಫರೆನ್ಸ್ ಈಕ್ವಸ್ ಟು ಸೆಲ್ಫ್ ಡಾಟ್ ಹೆಡ್. ಸೊ ಹಿಂಗಂದ್ರೆ ಏನು ಅಂತಂದ್ರೆ ಇಟ್ ಈಸ್ ಅ ನೆಕ್ಸ್ಟ್ ಫಾರ್ ಅ ನ್ಯೂ ನೋಡ್ ಬಿಕಮ್ಸ್ ದ ಕರೆಂಟ್ ಹೆಡ್. ಅಂದ್ರೆ ಈಗೇನು ನೀವು ಹೊಸ ನೋಡ್ ಕ್ರಿಯೇಟ್ ಮಾಡಿರಲ್ಲ ಅದ್ರದ್ದು ರೆಫರೆನ್ಸು ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಡಾಟ್ ಹೆಡ್. ಅಂದರೆ ಆ ನೋಡನ್ನು ನಾನೀಗ ಹೆಡ್ ಅಂಥೇಳಿ ಮೆನ್ಷನ್ ಮಾಡಬೇಕು, ಫಸ್ಟ್ ನೋಡ್ ಅಂತ ಮೆನ್ಷನ್ ಮಾಡಬೇಕು. ಹಾಗಾಗಿ ಸೆಲ್ಫ್ ಡಾಟ್ ಹೆಡ್ ಅಂತ ತಗೋತಾ ಇದ್ದೀನಿ. ಆ್ಯಂಡ್ ಸೆಲ್ಫ್ ಡಾಟ್ ಹೆಡ್ ಈಕ್ವಸ್ ಟು ನ್ಯೂ ನೋಡ್. ಸೆಲ್ಫ್ ಡಾಟ್ ಹೆಡ್ ಅನ್ನೋದ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅಂದರೆ ನಾವು ಹೆಡ್ ಈಸ್ ಪಾಯಿಂಟಿಂಗ್ ಟು ಅನ್ ನ್ಯೂ ನೋಡ್. ನ್ಯೂ ನೋಡನ್ನು ನ್ಯೂ ನೋಡಿಗೆ ಈಗ ಹೆಡ್ ಪಾಯಿಂಟ್ ಔಟ್ ಆಗ್ತಿದೆ ಅಂತ ಅರ್ಥ ಇದ್ರದ್ದು ಮೀನಿಂಗ್. ಆ್ಯಂಡ್ ನೆಕ್ಸ್ಟ್ ನಾನು ಅಗೇನ್ ಡಿಲೀಟ್ ಮಾಡಬೇಕು. ಸೊ ಹಾಗಾಗಿ ಡಿಲೀಟ್ ಅಂಥೇಳಿ ಒಂದು ಫಂಕ್ಷನ್ ತಗೋತಾ ಇದ್ದೀನಿ. ಇದ್ರೊಳಗಡೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಸೆಲ್ಫ್ ಡಾಟ್ ಹೆಡ್ ಈಸ್ ನನ್ ಆಯ್ತಾ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ ಇತ್ತು ಅಂದ್ರೆ ಪ್ರಿಂಟ್ ಒಳಗಡೆ ಲಿಸ್ಟ್ ಈಸ್ ಎಂಟಿ ಅಂತ ಬರಬೇಕು. ಎಲ್ಸ್ ಇಲ್ಲ ಅಂತ ಹೇಳಿದ್ರೆ ಸೆಲ್ಫ್ ಡಾಟ್ ಹೆಡ್ ಈಕ್ವಸ್ ಟು ಸೆಲ್ಫ್ ಡಾಟ್ ಹೆಡ್ ಡಾಟ್ ರೆಫರೆನ್ಸಿಗೆ ನಂಗೆ ಪಾಯಿಂಟ್ ಔಟ್ ಮಾಡ್ತಾ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸರ್ಚ್ ಫಂಕ್ಷನು. ಸೊ ಅಗೇನ್ ನಾನಿಲ್ಲಿ ಒಂದು ಐಟಮನ್ನು ಸರ್ಚ್ ಮಾಡಬೇಕು. ಹಾಗಾಗಿ ಐಟಮ್ ಅನ್ನೋ ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ನಾವು ಎಲಿಮೆಂಟನ್ನು ಸರ್ಚ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಆ ಲಿಂಕ್ಡ್ ಲಿಸ್ಟ್ ಎಂಟಿ ಐತೋ ಇಲ್ಲೋ ಅನ್ನೋದನ್ನು ನಾನು ಸರ್ಚ್ ಮಾಡಬೇಕು. ಹಾಗಾಗಿ ಫಸ್ಟ್ ನೋಡು ನನ್ ಆಯ್ತಾ ಅಂತ ಚೆಕ್ ಮಾಡಬೇಕು. ಇಫ್ ಇಟ್ ಇಸ್ ಇತ್ತು ಅಂದರೆ ಲಿಂಕ್ಡ್ ಲಿಸ್ಟ್ ಈಸ್ ಎಂಟಿ ಅಂತ ಬರಬೇಕು.
ಆರ್ ಎಲ್ಸ್ ಕರೆಂಟ್ ಅನ್ನೋ ಒಂದು ವೇರಿಯೇಬಲ್ ಸಪ್ರೇಟ್ ತಗೊಂಡು ಅದಕ್ಕೆ ಸೆಲ್ಫ್ ಡಾಟ್ ಹೆಡ್ ಅನ್ನ ಪಾಯಿಂಟ್ ಔಟ್ ಮಾಡ್ಬೇಕು. ಅಂದ್ರೆ ನಂಗೀಗ ಸೆಲ್ಫ್ ಡಾಟ್ ಹೆಡ್ಡಿಗೆ ಕರೆಂಟ್ ಪಾಯಿಂಟ್ ಔಟ್ ಮಾಡಾಕತೈತಿ ಅಂತ ಅರ್ಥ. ವೈಲ್ ಆ ನೋಡ್ ಏನಾರ ನನ್ ಇತ್ತು, ನಾಟ್ ಈಕ್ವಸ್ ಟು ನನ್ ಅಂದ್ರೆ ಕರೆಂಟ್ ನೋಡ್ ಅಂದ್ರೆ ಫಸ್ಟ್ ನೋಡ್ ಏನೈತಲ್ಲ ಅದ ನಂಗೆ ಇವಾಗ ಕರೆಂಟ್ ನೋಡು, ಆ ನೋಡು ನನ್ ಇರ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ಬೇಕು, ಇಫ್ ಕರೆಂಟ್ ಡಾಟ್ ಡೇಟಾ ಈಕ್ವಸ್ ಟು ಐಟಮ್ ಅಂದ್ರೆ ನೀವು ಸರ್ಚ್ ಮಾಡುವಂತ ಐಟಮ್. ಓಕೆ, ಸೊ ಕರೆಂಟ್ ಡೇಟಾ ಒಳಗಡೆ ಈಗ 10 ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ರಿ, ನೀವು ಕೊಟ್ಟಿರುವಂತ ಐಟಮು 10 ಇದೆ ಅಂತ ಇಟ್ಕೊಳ್ರಿ. ಸೊ 10 ಈಕ್ವಸ್ ಟು 10 ಅಂತ ಸರ್ಚ್ ಮಾಡತ್ತೆ. ಸೊ ಐಟಮ್ ಇತ್ತು ಅಂತ ಹೇಳಿದ್ರೆ ಐಟಮ್ ಪ್ರೆಸೆಂಟ್ ಅಂತ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಎಲ್ಸ್ ಒಳಗಡೆ ಏನ್ ಮಾಡಬೇಕು, ಕರೆಂಟ್ ಅಂದ್ರೆ ನೆಕ್ಸ್ಟ್ ನೋಡಿ ಅದು ರೆಫರ್ ಮಾಡ್ತಾ ಇರಬೇಕು. ಸೊ ಐಟಮ್ ನಾಟ್ ಪ್ರೆಸೆಂಟ್ ಇನ್ ದ ಲಿಂಕ್ಡ್ ಲಿಸ್ಟ್ ಅಂತ ಬರುತ್ತೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಡಿಸ್ಪ್ಲೇ ಫಂಕ್ಷನ್. ಸೊ ಡಿಸ್ಪ್ಲೇ ಫಂಕ್ಷನ್ ಅಲ್ಲಿನೂ ಕೂಡ ಫಸ್ಟ್ ನೀವು ಲಿಸ್ಟ್ ಎಂಟಿ ಐತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ನೋಡು ನನ್ನ ಐತಾ ಅಂತ ಚೆಕ್ ಮಾಡಬೇಕು, ದಟ್ ಈಸ್ ಹೆಡ್ ನೋಡ್ ಈಸ್ ನನ್ನ ಐತಾ ಅಂತ ಟೆಸ್ಟ್ ಮಾಡಬೇಕು. ಇತ್ತು ಅಂತ ಹೇಳಿದ್ರೆ ಲಿಸ್ಟ್ ಈಸ್ ಎಂಟಿ ಅಂತ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಎನ್ ಈಕ್ವಸ್ ಟು ಸೆಲ್ಫ್ ಡಾಟ್ ಹೆಡ್ ಅಂದ್ರೆ ಅದೇ ಹೆಡ್ ನೋಡನ್ನ ನಾನು ಮತ್ತೊಂದ್ಸರಿ ಎನ್ ಅಂತ ಪಾಯಿಂಟ್ ಔಟ್ ಮಾಡ್ತೀನಿ. ವೈಲ್ ಎನ್ ಈಸ್ ನಾಟ್ ಅ ನನ್, ಆ ನೋಡ್ ಏನಾದ್ರೂ ನನ್ ಇರ್ಲಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿರುವಂತಹ ವ್ಯಾಲ್ಯೂ ಏನಿದೆಲ್ಲ ಅದು ನಂಗೆ ಪ್ರಿಂಟ್ ಆಗಬೇಕು. ಹಾಗಾಗಿ ಪ್ರಿಂಟ್ ಎನ್ ಡಾಟ್ ಡೇಟಾ ಅಂತ ಪ್ರಿಂಟ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಎನ್ ಈಕ್ವಸ್ ಟು ಎನ್ ಡಾಟ್ ರೆಫರೆನ್ಸ್ ಅಂದ್ರೆ ನೆಕ್ಸ್ಟ್ ನೋಡಿಗೆ ಅದು ರೆಫರ್ ಆಗ್ತಾ ಇರತ್ತೆ. ಸೊ ಇವಾಗ ಇವನ್ನೆಲ್ಲ ಕಾಲ್ ಮಾಡಬೇಕು, ಇವಿಷ್ಟು ಫಂಕ್ಷನ್ಸ್ ಅನ್ನ ಕಾಲ್ ಮಾಡಬೇಕು. ಸೊ ಹಾಗಾಗಿ ನಾನು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ 1 ಈಕ್ವಸ್ ಟು ಲಿಂಕ್ಡ್ ಲಿಸ್ಟ್ ಅನ್ನೋ ಕನ್ಸ್ಟ್ರಕ್ಟರ್ ಅಂದ್ರೆ ಸಾರಿ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅನ್ನೋ ಕ್ಲಾಸ್ ಅನ್ನ ಏನು ಕ್ರಿಯೇಟ್ ಮಾಡಿವಲ್ಲ, ಈ ಕ್ಲಾಸ್ಗೆ ನಾವು ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಯಾವುದು ಲಿಂಕ್ಡ್ ಲಿಸ್ಟ್ ಅನ್ನೋ ಕ್ಲಾಸಿಗೆ ನಾವು ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಆ ಆಬ್ಜೆಕ್ಟ್ ಏನಂದ್ರೆ ಲಿಂಕ್ಡ್ ಲಿಸ್ಟ್ 1 ಅಂತ ಕೊಟ್ಟಿದ್ದೀನಿ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, LL1 ಅಂತ ಹೇಳಿದ್ರೆ ಲಿಂಕ್ಡ್ ಲಿಸ್ಟ್ 1 ಅನ್ನೋ ಆಬ್ಜೆಕ್ಟ್ ಮುಖಾಂತರ ಈ ಲಿಂಕ್ಡ್ ಲಿಸ್ಟ್ ಅನ್ನ ನಾನು ಕಾಲ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ವೈಲ್ ಟ್ರೂ ಇತ್ತು ಅಂತ ಹೇಳಿದ್ರೆ ನಂಗೆ ಇಲ್ಲಿ C1 ಅನ್ನೋ ಈಕ್ವಸ್ ಟು ಇಂಟ್ ಇನ್ಪುಟ್ ಎಂಟರ್ ಯುವರ್ ಚಾಯ್ಸ್ ಅಂತ ಬರಬೇಕು. ಅಂದ್ರೆ ಇನ್ಸರ್ಟ್, ಡಿಲೀಟ್, ಸರ್ಚ್, ಡಿಸ್ಪ್ಲೇ ಅಂಡ್ ಎಕ್ಸಿಟ್. ಓಕೆ, ಇಫ್ C1 ಈಕ್ವಸ್ ಟು ಚಾಯ್ಸ್ 1 ಇತ್ತು ಅಂತಂದ್ರೆ ನಿಮ್ಗೆ ಐಟಮ್ ಒಳಗಡೆ ಐಟಮ್ ಅನ್ನು ಇನ್ಪುಟ್ ಎಂಟರ್ ದ ಎಲಿಮೆಂಟ್ ಅನ್ನ ಇನ್ಸರ್ಟ್ ಅಂತ ಬರಬೇಕು. ಸೊ LL1 ಡಾಟ್ ಇನ್ಸರ್ಟ್ ಫಸ್ಟ್ ಐಟಮ್ ಅನ್ನೋ ಫಂಕ್ಷನ್ ಅನ್ನ ಕಾಲ್ ಮಾಡಬೇಕು. ಹಾಗೆ ಆಬ್ಜೆಕ್ಟ್ LL1 ಡಾಟ್ ಡಿಸ್ಪ್ಲೇ ಅನ್ನೋ ಆಬ್ಜೆಕ್ಟ್ ಅನ್ನ ನಂಗೆ ಕಾಲ್ ಮಾಡಬೇಕು. ಸೊ ಎಲಿಫ್ ಇನ್ ಕೇಸ್ ಚಾಯ್ಸ್ ಏನಾರ 2 ಇತ್ತು ಅಂತಂದ್ರೆ ನಂಗೆ ಡಿಲೀಟ್ ಫಂಕ್ಷನ್ ವರ್ಕ್ ಆಗಬೇಕು. ಡಿಲೀಟ್ ಆದಮೇಲೆ ಏನು ವ್ಯಾಲ್ಯೂ ಇದೆ ಅದು ನಂಗೆ ಡಿಸ್ಪ್ಲೇ ಬರಬೇಕು. ಹಾಗಾಗಿ LL1 ಮುಖಾಂತರ ಆಬ್ಜೆಕ್ಟ್ ಮುಖಾಂತರ ನಾನು ಫಂಕ್ಷನ್ ಅನ್ನ ಕಾಲ್ ಮಾಡ್ತಾ ಇದ್ದೀನಿ. ಹಾಗೆ ನಂಗೆ ಏನಾರ ಚಾಯ್ಸ್ 3 ಸರ್ಚ್ ಇತ್ತು ಅಂತಂದ್ರೆ ನಂಗೆ ಅಲ್ಲಿ ಒಂದು ಐಟಮ್ ಅನ್ನ ಸರ್ಚ್ ಮಾಡ್ಲಿಕ್ಕೆ ಕೊಡಬೇಕು. ಹಾಗಾಗಿ ಇನ್ಪುಟ್ ತಗೋತಾ ಇದ್ದೀನಿ ಎಂಟರ್ ದ ಎಲಿಮೆಂಟ್ ಅನ್ನ ಸರ್ಚ್ ಅಂತ. ಸೊ LL1 ಡಾಟ್ ಸರ್ಚ್ ಐಟಮ್ ಇತ್ತು ಅಂತಂದ್ರೆ LL1 ಡಾಟ್ ಸರ್ಚ್ ಅನ್ನೋ ಐಟಮ್ ಫಂಕ್ಷನ್ ಅನ್ನ ಕಾಲ್ ಮಾಡತ್ತೆ. ಅದ್ರೊಳಗಡೆ ಏನು ಫಂಕ್ಷನ್ ಬರ್ದಿರಿ ಅದು ಎಕ್ಸಿಕ್ಯೂಷನ್ ಆಗುತ್ತಾ. ಇಲ್ಲ ಅಂತ ಹೇಳಿದ್ರೆ ಚಾಯ್ಸ್ 4 ಇತ್ತು ಅಂತಂದ್ರೆ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಆಗಬೇಕು. ಎಲ್ಸ್ ಒಳಗಡೆ ಬ್ರೇಕ್ ಸ್ಟೇಟ್ಮೆಂಟು ಪ್ರೋಗ್ರಾಮಿಂದ ಎಕ್ಸಿಟ್ ಆಗಬೇಕು. ಸೊ ಇದು ರನ್ ಆಗುತ್ತೋ ಇಲ್ಲ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡೋಣ. ಫಸ್ಟಿಗೆ ಈ ಫೈಲನ್ನು ನಾನು ಸೇವ್ ಮಾಡ್ಕೋತೀನಿ. ಸೇವ್ ಮಾಡಿ ನಾನು ಡೈರೆಕ್ಟ್ ಬರ್ರಿ ಈ ಪ್ರೋಗ್ರಾಮ್ ರನ್ ಆಗುತ್ತೋ ಇಲ್ಲ ಅಂತೇಳಿ ಚೆಕ್ ಮಾಡೋಣ. ಸೊ ರನ್ನ ಮಾಡ್ಯೂಲ್. ಸೊ ಫಸ್ಟ್ ಇಲ್ಲಿ ನಮಗೂ ಎಂಟರ್ ಯುವರ್ ಚಾಯ್ಸ್ ಅಂತ ಕೇಳ್ತಿದೆ, ಇನ್ಸರ್ಟ್, ಡಿಲೀಟ್, ಸರ್ಚ್ ಆ್ಯಂಡ್ ಡಿಸ್ಪ್ಲೇ. ಸೊ ಫಸ್ಟಿಗೆ ನಾನು 2 ಅನ್ನೋ ಎಲಿಮೆಂಟನ್ನು ಚೆಕ್ ಮಾಡ್ತೇನೆ. ಅಂದರೆ ಲಿಸ್ಟ್ ಇನಿಷಿಯಲಿ ಎಂಟಿ ಇದೆ ನಂದು, ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಸೊ ಏನು ಬರುತ್ತೆ ಔಟ್ಪುಟ್ ಅಂತ ಚೆಕ್ ಮಾಡೋಣ. ಸೊ ಹಾಗಾಗಿ 2 ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಲಿಸ್ಟ್ ಎಂಟಿ, ಸೊ ಕೆನಾಟ್ ಡಿಲೀಟ್ ದ ನೋಡ್ ಅಂತ ಬರುತ್ತೆ. ಅಂದರೆ ಲಿಸ್ಟ್ ಈಸ್ ಎಂಟಿ ಅಂತ ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಸರ್ಚ್ ಆಪ್ಷನ್ ಕೊಡ್ತೀನಿ. ಇವನ್ ನಂಗೆ ಸರ್ಚ್ ಒಳಗಡೆನೂ ಕೂಡ ಎಲಿಮೆಂಟು ಹೌದಾ. ಸೊ ಲಿಂಕ್ಡ್ ಲಿಸ್ಟ್ ಎಂಟಿ ಕೆನಾಟ್ ಸರ್ಚ್ ಅಂತ ನಂಗೆ ಔಟ್ಪುಟ್ ಬರುತ್ತೆ. ಇವನ್ 4 ಅಂತ ಕೊಟ್ಟಾಗೂ ಕೂಡ ನಂಗೆ ಎಂಟಿ ಅಂತಲೇ ಬರಬೇಕು. ಸೊ ಲಿಸ್ಟ್ ಈಸ್ ಎಂಟಿ ಅಂತ ಬರ್ತಿದೆ. ಓಕೆ, ಆ್ಯಂಡ್ ಇವಾಗ ಫಸ್ಟಿಗೆ ನಾನು ಒಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಫಸ್ಟ್ ಆಪ್ಷನ್ ಇನ್ಸರ್ಟ್ ಕೊಡ್ತೀನಿ. ಎಂಟರ್ ದ ಎಲಿಮೆಂಟ್ ಟು ಇನ್ಸರ್ಟ್ ಅಂತ ಕೇಳುತ್ತೆ, 10 ಅಂತ ಹಾಕ್ತೀನಿ. ಸೊ ಹಾಗೆ ನಂಗೆ ಮತ್ತೊಂದು ಎಲಿಮೆಂಟ್ ಬೇಕು ಆ್ಯಂಡ್ 20. ಓಕೆ, ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಇನ್ಸರ್ಟೆಡ್ ಬಿಗ್ನಿಂಗ್ ಮಾಡಿದ್ದೀನಿ. ಸೊ ಹಾಗಾಗಿ 10ಗಿನ ಬಿಫೋರ್ 20 ಅಂತ ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಂಗೆ ಇದು ಡಿಸ್ಪ್ಲೇ ಬರಬೇಕು ಅಂತ ಹೇಳಿದ್ರು, ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಬರ್ತಿದೆ. ಸೊ ಹಾಗಾಗಿ ಆಟೋಮೆಟಿಕ್ ನಾನು ಇಲ್ಲಿ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಮಾಡೀನಿ, ಹಾಗಾಗಿ ನಂಗೆ ಡಿಸ್ಪ್ಲೇ ಕೂಡ ಬರ್ತಿದೆ. ಸೊ ಈಗ ನಾನು ಡಿಲೀಟ್ ಮಾಡಿ ತೋರಿಸ್ತೀನಿ ಮತ್ತೊಂದು ಎಲಿಮೆಂಟು. ಸೊ ನೋಡಿರಿ, ಫಸ್ಟ್ ಎಲಿಮೆಂಟ್ ಅಷ್ಟೇ ಡಿಲೀಟ್ ಮಾಡೋಕ್ಕೆ ಅಲ್ಲಿ ಕೋಡ್ ಬರ್ದಿರೋದು. ಸೊ ಹಾಗಾಗಿ ನಂಗೆ 20 ಅನ್ನೋ ಎಲಿಮೆಂಟು ನಂಗೆ
ಹೋಗಿದೆ. ಸೊ ಆ್ಯಂಡ್ ನೆಕ್ಸ್ಟ್ ನಂಗೆ ಸರ್ಚ್ ಆಪ್ಷನ್ ವರ್ಕ್ ಆಗುತ್ತೋ ಇಲ್ಲ ಅಂತೇಳಿ ಚೆಕ್ ಮಾಡೋಣ. ಸೊ ಇಲ್ಲಿ ನಾನು ಆಪ್ಷನ್ 3 ಎಂಟ್ರಿ ಮಾಡ್ತೀನಿ. ಎಂಟರ್ ದ ಎಲಿಮೆಂಟ್ ಟು ಅನ್ನೋ ಸರ್ಚ್ ಅನ್ನತ್ತೆ. ಸೊ 10 ಅನ್ನೋ ಎಲಿಮೆಂಟನ್ನು ನಾನು ಕೊಡ್ತೀನಿ. ಸೊ ಐಟಮ್ ಪ್ರೆಸೆಂಟ್ ಇನ್ ದ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿ ನಂಗೆ ಡಿಸ್ಪ್ಲೇ ತೋರಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬೈ ಅಂತ ಹಾಕಿದರೆ ನೀವು ಇಲ್ಲಿಂದ ಎಕ್ಸಿಟ್ ಆಗ್ತೀರಾ. ಆ್ಯಂಡ್ ಇಲ್ಲಿ ಒನ್ ಮೋರ್ ಏನಪ್ಪ ಅಂತ ಹೇಳಿದ್ರು, ಇದರಲ್ಲಿ ಇಲ್ಲದೆ ಇರುವಂಥ ಎಲಿಮೆಂಟನ್ನು ಸರ್ಚ್ ಮಾಡೋದು. ಸೊ ಈಗ ಪ್ರೆಸೆಂಟ್ ಲಿಂಕ್ಡ್ ಲಿಸ್ಟಲ್ಲಿ 10 ಇದೆ. ಸೊ ನಾನು ಆಪ್ಷನ್ 3 ಸರ್ಚ್ ಅಂತ ಕೊಟ್ಟಿದ್ದೀನಿ. ಸೊ ನಂಗೆ 20 ಅನ್ನೋ ಎಲಿಮೆಂಟ್ ಇದ್ರಲ್ಲಿ ಐತೋ ಇಲ್ಲ ಅಂತ ಸರ್ಚ್ ಮಾಡಬೇಕು. ಸೊ ಈಗ ನಮ್ಗೆ ಇದರೊಳಗಡೆ 20 ಇಲ್ಲ, ಹಾಗಾಗಿ ಐಟಮ್ ನಾಟ್ ಪ್ರೆಸೆಂಟ್ ಇನ್ ದ ಲಿಂಕ್ಡ್ ಲಿಸ್ಟ್ ಅಂತ ತೋರಿಸ್ತಾ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಿಂಕ್ಡ್ ಲಿಸ್ಟ್ ಪ್ರೋಗ್ರಾಮು. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಆಪ್ರೇಷನ್ಸ್ 4 ಆಪ್ರೇಷನ್ಸನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಇದೇ ಥರ ವಿಡಿಯೋ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.